ಸಾಧಕರು ವರ್ಜಿನ್ ತೆಂಗಿನ ಎಣ್ಣೆ ತಯಾರಿಕೆಯಲ್ಲಿ ಶ್ರೀ ಗುರುಲಿಂಗಯ್ಯ ಕೆಪಿ, ಸಂಸ್ಥಾಪಕರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು, ಸ್ವದೇಶಿ ದಿಶಾ. ಇವರ ಹೆಸರು ಗುರುಲಿಂಗಯ್ಯ. ಹಾಸನ ಜಿಲ್ಲೆ ಅರಸೀಕೆರೆ ಸಮೀಪದ ಉಪ್ಪಾರ ಕಾಳೇನಹಳ್ಳಿಯವರು. ಗುರುಲಿಂಗಯ್ಯ ಅವರು MBA ವಿದ್ಯಾಭ್ಯಾಸ ಮುಗಿಸಿ ವಿದೇಶದಲ್ಲಿ ನೌಕರಿ ಮಾಡಿದ್ರು. ತಮ್ಮ ಊರಲ್ಲೇ ಬಿಸಿನೆಸ್ ಶುರು ಮಾಡುವ ಆಸೆಯಿಂದ ಹುಟ್ಟೂರಿಗೆ ವಾಪಸ್ ಬಂದು ಕೇರಾಮೃತ್ ವರ್ಜಿನ್ ಆಯಿಲ್ ಕಂಪನಿಯನ್ನ ಆರಂಭಿಸಿದ್ರು. ಅಮೆರಿಕ, ಕೇರಳದಲ್ಲಿ ತೆಂಗಿನಕಾಯಿ ಎಣ್ಣೆ ತಯಾರಿಸುವ ವಿಧಾನ ಮತ್ತು ಅದನ್ನ ಮಾರುಕಟ್ಟೆಗೆ ತಲುಪಿಸುವ ವಿಧಾನದ ಕುರಿತು ಅಧ್ಯಯನ ನಡೆಸಿ ಬಿಸಿನೆಸ್ಗೆ ಕೈ ಹಾಕಿದ್ರು. 2010ರಲ್ಲಿ 5 ಜನರಿಂದ ಶುರು ಮಾಡಿದ ವರ್ಜಿನ್ ಕೊಕೊನಟ್ ಆಯಿಲ್ ತಯಾರಿಕಾ ಕಂಪನಿಯಲ್ಲೀಗ 50 ಜನ ಕೆಲಸ ಮಾಡ್ತಿದ್ದಾರೆ. 1 ಲಕ್ಷ ಲೀಟರ್ ಉತ್ಪಾದಿಸುವ ಸಾಮರ್ಥ್ಯ ಹೊಂದಿದೆ. ಕೇರಳ, ತಮಿಳುನಾಡು, ಬೆಂಗಳೂರು ಸೇರಿದಂತೆ ಅಮೆರಿಕ, ಜರ್ಮನಿ ಸೇರಿ ಹೊರ ದೇಶಗಳಿಗೂ ಇವರ ತೆಂಗಿನೆಣ್ಣೆಯನ್ನ ಕಳುಹಿಸ್ತಾ ಇದ್ದಾರೆ. ಗುರುಲಿಂಗಯ್ಯ ಅವರ ಉದ್ಯಮಕ್ಕೆ ಅವರ ಪತ್ನಿ ಸಾಥ್ ನೀಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗುರುಲಿಂಗಯ್ಯ ಕೆಪಿ ಅಂತ ಹೇಳ್ಬಿಟ್ಟು. ನನ್ನ ಉದ್ದೇಶ ಒಂದು ಸಮೃದ್ಧವಾಗಿರ್ತಕ್ಕಂತಹ ಭಾರತದ ನಿರ್ಮಾಣಕ್ಕೆ ಆ ಜನರಲ್ಲಿರ್ತಕ್ಕಂಥ ಆರೋಗ್ಯನೂ ಬಹಳ ಪ್ರಮುಖವಾಗುತ್ತೆ. ಆರೋಗ್ಯ ಅಂತ ಬಂದಾಗ ಒಂದು ಚಿಂತನೆ ಶುರುವಾಗುತ್ತೆ, ಹಲವಾರು ಯೋಚನೆಗಳು ಬರ್ತವೆ. ಅದರಲ್ಲಿ ಒಂದು ಸಿಂಪಲ್ ಆಗಿ ಯೋಚನೆ ಮಾಡಬೇಕು ಅಂತಂದ್ರೆ, ಎಲ್ಲಿವರೆಗೆ ನಾವು ತಿಂತಿರ್ತಕ್ಕಂಥ ಆಹಾರ ಔಷಧವಾಗಲ್ವೋ ಅಲ್ಲಿವರೆಗೂ ನಮಗೆ ಪರಿಹಾರ ಸಿಗೋದು ತುಂಬಾ ಕಷ್ಟವಾಗಿರುತ್ತೆ. ಅಂತಹ ನಾವು ತಿಂದಂತ ಆಹಾರ ಎಲ್ಲ ಆರೋಗ್ಯ ಆಗ್ಬೇಕು ಅಂದ್ರೆ ಅಂತ ಒಂದು ಅಮೃತದ ಇನ್ವೆನ್ಷನ್ ಅಲ್ಲಿ ನಾನಿದ್ದಾಗ ಇಡೀ ಪ್ರಪಂಚವೇ ತಿರುಗಿ ನೋಡಿದಂತ ಒಂದು ಅದ್ಭುತ ಏನಿತ್ತು ಅಂತಂದ್ರೆ ತೆಂಗಿನ ಎಣ್ಣೆ, ತೆಂಗಿನಕಾಯಿ ಬಗ್ಗೆ ಇದ್ದಂತಹ ಒಂದು ಸಂಶೋಧನೆ. ಅದನ್ನ ನೋಡಿ ಅದರ ಬಗ್ಗೆ ಇನ್ಸ್ಪೈರ್ ಆಗಿ ಅದರ ಬಗ್ಗೆ ಇರ್ತಕ್ಕಂತಹ ಜಾಗತಿಕ ವಿಚಾರಗಳನ್ನ ಅರಿತು ನನ್ನ ಒಂದು ಪುಟ್ಟ ಹಳ್ಳಿನಲ್ಲಿ ನಾನು ಸ್ಟಾರ್ಟ್ ಮಾಡಿದೆ ಈ ಒಂದು ವರ್ಜಿನ್ ಕೊಕೊನಟ್ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್. ಯಾಕೆಂದ್ರೆ ನಮ್ದೇ ಸ್ವಂತ ತೋಟ ಇತ್ತು. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಈ ಒಂದು ಪ್ರಾಡಕ್ಟ್ ಏನಿದೆ, ಯಾವ ಮಗು ಹುಟ್ಟಿದಾಗ ಆ ಮಗು ಒಂದು ರೋಗ ನಿರೋಧಕ ಶಕ್ತಿ ಒಂದು ರಿಕ್ವೈರ್ಮೆಂಟ್ ಇರುತ್ತೋ ಅದನ್ನ ತಾಯಿ ಹಾಲಿಂದ ಪೂರೈಸಲಾಗುತ್ತೆ, ಆ ಮಗು ಶಕ್ತಿವಂತ ಆಗುತ್ತೆ. ಅದು ಆ ಕಾಲಕ್ಕೆ ಸರಿಯಾಗಿತ್ತು, ಅದು ಆ ಕಾಲಕ್ಕೆ ಕರೆಕ್ಟ್ ಆಗಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ ತುಂಬಾ ಯಥೇಚ್ಛಾಗಿರ್ತಕ್ಕಂತಹ ಒಂದು ರಾಸಾಯನಿಕತೆ ಮತ್ತು ಇವತ್ತು ಸಮಾಜದಲ್ಲಿ ಇರ್ತಕ್ಕಂಥ ಈ ವಿಷದ ಪ್ರಮಾಣ ಆಹಾರದಲ್ಲಿ ಜಾಸ್ತಿ ಆಗಿರೋದ್ರಿಂದ ರೋಗ ನಿರೋಧಕ ಶಕ್ತಿ ತಾಯಿಯಿಂದ ಬರೋದು ಸಾಕಾಗ್ತಾ ಇಲ್ಲ. ತಾಯಿಯ ನಂತರ ತಾಯಿಯ ಜವಾಬ್ದಾರಿಯನ್ನ ಈ ಎಣ್ಣೆ ಹೊರುತ್ತೆ. ಯಾಕೆಂದ್ರೆ ಸೋಡಿಯಂ ಮಾನೋಲಾರಿಕ್ ಆಸಿಡ್ ಈ ಒಂದು ತೈಲದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಇರುತ್ತೆ. ಇದು ನಮ್ಮ ಆಹಾರದಲ್ಲಿ ಬೆರೆತಾಗ ಆದಾಗ ಅದರ ಅನುಕೂಲಗಳು ಜಾಸ್ತಿ. ಇದೇ ರೀತಿ ತೆಂಗಿನ ಒಂದು ಬೆಳೆಯನ್ನ ಪ್ರೋತ್ಸಾಹಿಸಬೇಕು, ಹಳ್ಳಿನಲ್ಲೇ ಒಂದು ಉದ್ಯಮವನ್ನ ಮಾಡಬೇಕು, ಜೊತೆಗೆ ಜನರಲ್ಲಿ ಒಂದು ಉದ್ಯಮಶೀಲತೆಯನ್ನ ತುಂಬಬೇಕು. ಯಾಕೆಂದ್ರೆ ಜನ ಉದ್ಯಮ ಅಂದ್ರೆ ಸಾಕು ತುಂಬಾ ದೂರಕ್ಕೆ ಹೋಗ್ತಾರೆ, ಎದುರ್ಕೊಂಡು ಹೋಗ್ತಾರೆ. ಯಾಕೆ ಅಂತಂದ್ರೆ ತುಂಬಾ ಖರ್ಚಿರುತ್ತೆ, ಭಯ ಇರುತ್ತೆ, ಅದು ಫೇಲ್ ಆಗ್ಬೋದು. ಅಂತವ್ರ ಕೈಯಿಂದಾನೆ ಇದನ್ನ ನಾನು ಕೊಡಿಸ್ಬೇಕು ಅನ್ನೋ ಒಂದೊಂದು ಚಿಂತನೆಯಲ್ಲಿ ಇವತ್ತು ಸಾವಿರಾರು ಜನಕ್ಕೆ ಇದು ಒಂದು ಆಶಾದಾಯಕವಾಗಿದೆ. ಅದಕ್ಕೋಸ್ಕರನೇ ಇದನ್ನ ಸ್ವದೇಶಿ ದಿಶಾ ಅಂತ ಹೇಳಿ ಈ ಕಂಪನಿ ಹೆಸರನ್ನ ಸ್ಥಾಪಿಸಿ ಕಳೆದ 12 ವರ್ಷಗಳಿಂದ ಕೆಲಸ ಮಾಡ್ತಾ ಇದೀವಿ. ಅದರಲ್ಲಿ ಜನರಿಗೆ ಇದನ್ನ ತಲುಪಿಸೋದ್ರಲ್ಲಿ ಮತ್ತೆ ಜನರ ಕೈಲಿ ಉದ್ಯಮ ಮಾಡಿಸೋದ್ರಲ್ಲಿ ನಾವು ಯಶಸ್ಸನ್ನ ಸಂಪಾದಿಸಿದೀವಿ. ಇಂತಹ ಸಣ್ಣ ಸಣ್ಣ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸಗಳು ದೊಡ್ಡದು ಅಂತ ನಾವು ಹೇಳಕ್ಕಾಗಲ್ಲ. ಇಂಥರ್ನ ಗುರುತಿಸೋ ಒಂದು ಮನಸ್ಥಿತಿ ಇದೆಯಲ್ಲ, ಅದಕ್ಕೆ ನಾನು ಕನ್ನಡಪ್ರಭ ಮತ್ತು ಸುವರ್ಣ ವಾಹಿನಿಯವ್ರನ್ನ ತುಂಬ ಹೃದಯದಿಂದ ಅಭಿನಂದಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.